ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ವರ್ಷಾ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡೋಣ ಅಂತ. ಬಿಕಾಸ್ ತುಂಬಾ ಬೋರಿಂಗ್ ವ್ಲಾಗ್ಸ್ ಮಾಡ್ತಿದ್ದೆ, ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನನಗೆ ಬೋರ್ ಆಯಿತು ನನ್ನ ವಿಡಿಯೋ ನೋಡಿ ನೋಡಿ. ಅದಕ್ಕೋಸ್ಕರ ಇವತ್ತೊಂದು ಏನಾದರೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಒಂದು ಸ್ಟೋರಿ ಹಾಕಿದ್ದೀನಿ. ಅಂದರೆ ಹಾಕ್ತಾ ಇರ್ತಿದ್ದೆ, ಎಲ್ಲರೂ ನೋಡಿರ್ಬೋದು ಆನ್ ಇನ್ಸ್ಟಾಗ್ರಾಮ್. ಏನು ಮಾಡಬೇಕು, ಓಕೆ ಕಾಫಿನ ಟೀನ ಇದಾ ಅಂತೆಲ್ಲ ನೋಡಿರ್ತೀರ. ಸೊ ಇವತ್ತಿನ ನನ್ನ ಡೇನ ಸಬ್ಸ್ಕ್ರೈಬರ್ಸ್ ಚೂಸ್ ಮಾಡಲಿ ಅಂತ ನಾನು ಏನು ಮಾಡಬೇಕು ಅಂತ, ಬಟ್ ನಾನು ಆಪ್ಷನ್ಸ್ ಕೊಟ್ಟಿರ್ತೀನಿ, ಅಲ್ಲಿ ಚೂಸ್ ಮಾಡಿದ್ರೆ ಫೈನ್. ಓಕೆ, ಸೊ ಇವಾಗ ಆ ಸ್ಟೋರಿ ಇರಲ್ಲ, ಪ್ಲೀಸ್ ಹೋಗಿ ಎಲ್ಲ ಚೆಕ್ ಮಾಡಬೇಡಿ. ಮೊದಲನೇ ಕ್ವೆಶನ್ನ ಹಾಕ್ತಾಯಿದ್ದೀನಿ ಈಗ. ಸಬ್ಸ್ಕ್ರೈಬರ್ಸ್ ಚೂಸ್ ಮೈ ಡೇ ನೋಡ್ಬೋದು. ಓಕೆ, ಕಾಣಿಸ್ತಿಲ್ಲ ಅನಿಸುತ್ತೆ, ಲೈಟ್ ಇದೆ. ಓಕೆ, ಇದರಲ್ಲಿ ಟೇಕ್ ಅ ಬಾತ್ ಇನ್ 10 minutes, 20 minutes, 30 minutes ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ಏರ್ನ ಆಯಿಲ್ ಮಾಡಿದ್ದೀನಿ. ಅಟ್ಲೀಸ್ಟ್ ನನಗೆ 30 minutes ಆದರೂ ಬೇಕೇ ಬೇಕು. ಬಟ್ ನೋಡೋಣ ಏನು ಚೂಸ್ ಮಾಡ್ತಾರೆ ಅಂತ. ಹೋಪಿಂಗ್ ಫಾರ್ ದಿ ಬೆಸ್ಟ್. ಆ್ಯಂಡ್ ಲೆಟ್ಸ್ ಒಂದು 10 seconds ಅಂತ ವೆಯ್ಟ್ ಮಾಡ್ತೀನಿ ಪ್ರತಿಯೊಂದು ಚೂಸ್ಗೂ. ಅದಾದಮೇಲೆ ಐ ವಿಲ್ ಸ್ಟಾರ್ಟ್. ಹಾಕಿದ್ದೀನಿ. ಸೊ ನೋಡೋಣ ಯಾರೇನು ಚೂಸ್ ಮಾಡ್ತಾರೆ ಅಂತ. ವೇಟಿಂಗ್. ಆಯಿತು, 10 seconds. ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಸ್ನ ಕೇಳಿದ್ದಕ್ಕೆ ಅವ್ರು ಹೇಳಿರೋದು 10 minutesಲ್ಲಿ ಐ ಶುಡ್ ಟೇಕ್ ಬಾತ್ ಅಂತ. ಯು ಕ್ಯಾನ್ ಸಿ ದಿ ಫಸ್ಟ್ ಒನ್ ಮೇಲೆ ಜಾಸ್ತಿ ಇದೆ ಪಾಯಿಂಟ್. ಸೊ 52% ಇದೆ. ಓಕೆ, ಡನ್. 10 minutesಲ್ಲಿ ಐ ಟೇಕ್ ಅ ಬಾತ್ ಆ್ಯಂಡ್ ಕಮ್ ಬ್ಯಾಕ್. ಓಕೆ, ಐ ಟ್ರೈ. ಯಾವುದಕ್ಕೂ ಅಲಾರಾಮ್ ಇಟ್ಕೊಂಡು ಹೋಗಿರ್ತೀನಿ. ಓಕೆ, ಮೋಸ ಮಾಡಲ್ಲ. ಬಟ್ 10 minutes ಅಂತ ಹೇಳಿದರೆ 10 minutesಲ್ಲಿ ಐ ವಿಲ್ ಬಿ ಬ್ಯಾಕ್. ಐ ಆಮ್ ಬ್ಯಾಕ್. ಸೊ ನೋಡೋಣ ಇನ್ನು ಎಷ್ಟು ಟೈಮ್ ಇನ್ನೂ ಮಿಕ್ಕಿದೆ ಅಂತ. ಆ್ಯಕ್ಚುಲಿ ವಾವ್, 10 minutesಗಿಂತ ಬೇಗನೆ ಬಂದಿದ್ದೀನಿ. ನೋಡ್ಬೋದು. ಇನ್ನು 1 ನಿಮಿಷ. ಓಕೆ, 1 minute ಅಂತ ಇಟ್ಕೊಳ್ಳೋ. ಇನ್ನು 1 minute ಬಾಕಿ ಇದೆ. ಯಾ, ಸಕ್ಸಸ್ಫುಲಿ ಡನ್. ಈಗ ನೆಕ್ಸ್ಟ್ ಕ್ವೆಶನ್ನ ಕೇಳೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು, ಈಗ ನಾನು ತುಂಬಾ ಹಸಿವಾಗ್ತಾಯಿದೆ. ಸೊ ಲೆಟ್ಸ್ ಆಸ್ಕ್, ಏನು ಬ್ರೇಕ್ಫಾಸ್ಟ್ಗೆ ಏನು ತಿನ್ನಲಿ ಅಂತ. ಲೆಟ್ಸ್ ಸಿ, ಆಪ್ಷನ್ಸ್ ಕೊಡ್ತೀನಿ, ಚೂಸ್ ಮಾಡಿ. ಇಡ್ಲಿ ಅಂತ ಚೂಸ್ ಮಾಡಿದ್ದಾರೆ. ಓಕೆ ಓಕೆ, ಇಡ್ಲಿ ಸರಿ ಆಯಿತು. ಇಡ್ಲಿ ತಿನ್ನೋಣ ಈಗ, ಬನ್ನಿ. ಎಲ್ಲಾಗೆ ಇಡ್ಲಿ ತರಿಸಿದ್ದೀನಿ. ಈಗ ಇಡ್ಲಿ ತಿನ್ನಬೇಕು. ಆದರೆ ಒಂದು ಇಡ್ಲಿ ತಿಂತಾ ಇರೋದು, 2 ಬೇಡ, ಜಾಸ್ತಿ ಕ್ಯಾಲ್ರೀಸ್ ಆಗುತ್ತೆ. ಸೊ ಅದಕ್ಕೆ 1 ಸ್ಟೀಮ್ಡ್ ಇಡ್ಲಿ, ಅಂದರೆ ತಟ್ಟೆ ಇಡ್ಲಿ. ನೈಸ್. ಇದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ, ಅದಕ್ಕೆ ಚೆನ್ನಾಗಿದೆ. ಇಡ್ಲಿ ತಿನ್ನೋಷ್ಟರಲ್ಲಿ ಇನ್ನೊಂದು ಕ್ವೆಶನ್ನ ಹಾಕೋಣಂತ. ಸೊ ಅಷ್ಟರಲ್ಲಿ ಆನ್ಸರ್ಸ್ ಬರುತ್ತೆ. ವಾಟ್ ಶುಡ್ ಐ ಡ್ರಿಂಕ್ ಅಂತ. ಕಾಫಿ, ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ, ಅಥವಾ ಸಾಕು 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 ಎಷ್ಟು ಸಾಕು. ಎಲ್ಲರೂ ಕಾಫಿನೇ ಚೂಸ್ ಮಾಡಿರೋದ್ರಿಂದ ನಾನು ಕಾಫಿನೇ ಕುಡಿಬೇಕಾಗುತ್ತೆ. ನಾನು ಯೂಶ್ವಲಿ ಗ್ರೀನ್ ಟೀ ಕುಡಿತೀನಿ, ಬಟ್ ಇವತ್ತು ಕಾಫಿ ನೀವು ಹೇಳಿದ್ದಕ್ಕೆ. ಸೊ ಕಾಫಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಮಿಲ್ಕ್. ತುಂಬ ದಿನ ಆಗಿತ್ತು ಕಾಫಿ ಕುಡಿದು, ಅದು ಮಿಲ್ಕ್ ಕಾಫಿ. ಸೊ ಲೆಟ್ಸ್ ಗೋ. ಜಾಗರಿ ಹಾಕ್ಕೊಂಡಿದ್ದೀನಿ, ಜಾಗರಿ, ಹಾಗೆ ಕಾಫಿ ಪೌಡರ್. ನನಗೆ ಆ್ಯಕ್ಚುಲಿ ಸ್ಟ್ರಾಂಗ್ ಕಾಫೀಸ್ ಇಷ್ಟ. ಸೊ ಸ್ಟ್ರಾಂಗ್ ಕಾಫಿ. ಇದಾದಮೇಲೆ ಏನು ಮಾಡೋಣ ಅಂದರೆ, ಹಾಲು ಬಿಸಿಯಾಗಿದೆ ಸಾಕು.
ಸೊ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳೋಣ. ಶೋಯು ಓಕೆ, ಸ್ವಲ್ಪ ಹಾಲು ಹಾಕ್ಕೊಂಡು ಫಸ್ಟ್ ಆ ಕಾಫಿ ಮತ್ತು ಇದನ್ನೆಲ್ಲ ಜಸ್ಟ್ ಈ ಥರ ಹಾಕಬೇಕು. ಈಗ ಅದೆಲ್ಲ ಮೆಲ್ಟ್ ಆಗಿದೆ. ಅದಾದಮೇಲೆ ಕಾಫಿನ ಹಾಕ್ಕೊಳ್ಳೋಣ. ಆ್ಯಂಡ್ ಡನ್. ನನ್ನ ಕಾಫಿ ಇಷ್ಟೇ ಹಾಳು ಡನ್. ಸೊ ನೋಡ್ಬೋದು ಈ ಥರ ಇದೆ ಕಾಫಿ. ಕ್ವೆಶನ್ನ ಹಾಕಿದ್ದೀನಿ, ಲೆಟ್ಸ್ ಸಿ ಯಾರೇನು ಚೂಸ್ ಮಾಡ್ತಾರೆ ಅಂತ. ಯಾ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ, ಅಂದರೆ ಒಂದು ಡ್ಯಾನ್ಸ್ ವಿಡಿಯೋ. ಸೊ ದಟ್ ಅದರಲ್ಲಿ ಒಂದು ಕಥಕ್ ಹಾಗೆ ಭರತನಾಟ್ಯಂ ಎರಡೂ ಇರೋ ಹಾಗೆ ನಾನು ಹುಡುಕ್ತಾ ಇದ್ದೆ. ಆ್ಯಂಡ್ ರೀಸೆಂಟಾಗಿ ಒಂದು ಮೂವಿ ಕೂಡ ನೋಡ್ತಾ ಇದ್ದೆ, ಹಿಂದಿ ಮೂವಿ, ಇದು ಬುಲ್ ಬುಲ್ಲಯ್ಯ 3. ಅದರಲ್ಲಿ ಅಮೀಜೆ ತುಮಾರ್ ಅಂತ ಇದೆಯಲ್ಲ, ವಿದ್ಯಾ ಬಾಲನ್ ಮ್ಯಾಮ್ದು ಮತ್ತು ಮಾಧುರಿ ದೀಕ್ಷಿತ್ ಮ್ಯಾಮ್ದು. ಸೊ ಇಟ್ ಈಸ್ ಸೋ ಗುಡ್. ನನಗೆ ಅದೊಂದು ಡ್ಯಾನ್ಸ್, ಆ ಥರ ಒಂದು ಡ್ಯಾನ್ಸ್ ಮಾಡಲೇಬೇಕು ಅಂತ ಸೊ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಥಕ್ ಮೇ ಬಿ ನಾನು 8th 9th ಏನೋ ಇರಬೇಕಾದ್ರೆ ಮಾಡಿದ್ದಿದ್ದು. ಅದು ಇನ್ನೂ ಇದು ಜಿಯಾ ಜಲೆ ಜಾರ್ಜಲೆ ಅಂತ ಮಾಡಿದ್ವಿ, ಅದೊಂದೇ. ಅದು ಬಿಟ್ಟರೆ ಇನ್ನು ಭರತನಾಟ್ಯಂ ತುಂಬ ಡ್ಯಾನ್ಸ್ ಮಾಡಿದ್ದೀನಿ ಎಲ್ಲ ಕಡೆ. ಸ್ಕೂಲಲ್ಲಿ ಮಾಡಿದ್ದೆ, 10th ಅಲ್ಲ 7th 8th ಏನೋ ಮಾಡಿದ್ದಿದ್ದು. 7th ಐ ರಿಮೆಂಬರ್ 7th 8th ಏನೋ ಮಾಡಿದ್ದಿದ್ದು. ಆ್ಯಂಡ್ ಈಗೇನಂದರೆ ಭರತನಾಟ್ಯಂ ನಾನು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡಿಂದನೂ ಮಾಡ್ತಾಯಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ತುಂಬ ಚಿಕ್ಕ ವಯಸ್ಸಿಂದನೂ ಮಾಡ್ತಾಯಿದ್ದೀನಿ. ಸೊ ನನಗೆ ಭರತನಾಟ್ಯಂ ಇನ್ನಷ್ಟು ಕಷ್ಟ ಆಗೋಲ್ಲ, ಬಟ್ ಕಥಕ್ ಒಂಚೂರು ಕಷ್ಟ. ಬಿಕಾಸ್ ನಾನು ಅದನ್ನ ಆ ಫಾರ್ಮ್ನ ಕಲ್ತಿಲ್ಲ, ಬಟ್ ಹಾಗೆ ನೋಡಿ ಕಲ್ತಿರೋದು. ಅಂದರೆ ಎಲ್ಲೋ ಒಂದು ಚೂರು ಮಾಡಿ ಕಲ್ತಿರೋದು ಹೊರತು ಕ್ಲಾಸಸ್ಗೆಲ್ಲ ಹೋಗಿಲ್ಲ. ಬಟ್ ಭರತನಾಟ್ಯಂ ಕ್ಲಾಸಸ್ಗೆಲ್ಲ ಹೋಗ್ತಾಯಿದ್ದೆ. ಆ್ಯಂಡ್ ಈಗ ಆ ಡ್ಯಾನ್ಸ್ನ ಮಾಡೋಣ ಅಂತ ಎಲ್ಲರೂ ಡ್ಯಾನ್ಸೇ ಚೂಸ್ ಮಾಡಿರೋದ್ರಿಂದ ವೈ ನಾಟ್ ಆ ಡ್ಯಾನ್ಸ್ ಪ್ರಾಕ್ಟೀಸೇ ಮಾಡ್ಬೋದು ಅಂತ ಮಾಡೋಣ. ಹಾಗೆ ಕ್ಯಾಲರೀಸ್ ಕೂಡ ಬರ್ನ್ ಆಗುತ್ತೆ ಅಂತ. ಸೊ ನೀವು ಜಿಮ್ ಹೋಗಿ ಬಿಡಿ, ಬಟ್ ಅಟ್ಲೀಸ್ಟ್ ಬಾಡಿನ ಮೂಮೆಂಟೆಲ್ಲ ಇಟ್ಕೊಳ್ಳಿ, ಯಾವಾಗಲೂ ಓಡಾಡಿ ಅದು ಇದು ಮಾಡಿ. ಸೊ ಇಟ್ ಈಸ್ ಗುಡ್. ಈಗ ಪ್ರಾಕ್ಟೀಸ್ ಮಾಡುವಂಥ ಸಮಯ. ನೈನಾ ಸ್ಟಾರ್ಟಾ? ನೈನಾ ಡ್ಯಾನ್ಸ್ ಮಾಡು, ಒಂದು ಸ್ಟೆಪ್ ಮಾಡು. ಮಾಡು. ಮಾಡೆ ಬಪ್ಪಲ್ಲ ಚಿಂಗೆ. ಸೊ ಚಾರ್ಲಿ ಡ್ಯಾನ್ಸ್ ಮಾಡ್ತಾರೆ. ಚಾರ್ಲಿ ಸಿ ವಾವ್, ನೈಸ್ ಸ್ಟೆಪ್, ಗುಡ್ ಬಾಯ್. ತೋರಿಸೋದು ಚೂರು ಕಷ್ಟ ಇದೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಐ ಕ್ಯಾನ್ ಡೂ ಇಟ್. ಮರ್ತೋಯ್ತಾ? ಓಕೆ, ಲೆಟ್ಸ್ ಗೋ. ಇದಕ್ಕೆಲ್ಲ ಸ್ಟಾರ್ಟಿಂಗೆಲ್ಲ ಸ್ವಲ್ಪ ನೈಸ್ ಶಾರ್ಟ್ಸ್ ತೊಗೊಳ್ಳೋಣ. ಓಕೆ, ಇದೆಲ್ಲ ಈಸಿ ಇದೆ. ಓಕೆ, ಈಗ ಕಥಕ್ ನೈನಾ. ಇದೇನೆ ನೋಡು. ಚಾರ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬಿಡಲ್ಲ ಈ ಚಾರ್ಲಿ. ಓಕೆ, ನಾ ಬ್ಯಾಕ್.
ಈಗ ಒಂದು ಕ್ವೆಶನ್ನ ಹಾಕ್ತಾಯಿದ್ದೀನಿ. ವಾಟ್ ಡು ಯು ವಾಂಟ್ ಮೀ ಟು ಪೋಸ್ಟ್ ಅಂತ. ರೀಲ್ ಆರ್ ಫೋಟೋ ಅಂತ ಹಾಕಿದ್ದೀನಿ. ಸೊ ನೋಡೋಣ ಯಾರೇನೇನು ಹಾಕ್ತಾರೆ ಅಂತ. ಓಕೆ, ಅದ್ರ ಪ್ರಕಾರ ಐ ಪೋಸ್ಟ್. ಆ್ಯಕ್ಚುಲಿ ಏನಂದರೆ ನನ್ನದ್ರ ರೀಲೇ ಇರಲಿಲ್ಲ ಆಯಿತಾ. ಈಗ ಜಸ್ಟ್ ನಾವು ಎಡಿಟ್ ಮಾಡಿದೆ, ವಿಡಿಯೋ ಇತ್ತು ಯಾವುದೋ ಒಂದು ಎಡಿಟ್ ಮಾಡಿ ಇಟ್ಕೊಂಡಿದ್ದೆ. ಇಟ್ಕೊಂಡು ಈಗ ಒಂದು ಸ್ಟೋರಿ ಹಾಕಿದ್ದೀನಿ. ಲೆಟ್ಸ್ ಸಿ ಎಷ್ಟು ಜನ ಏನೇನು ಆನ್ಸರ್ ಮಾಡ್ತಾರೆ ಅಂತ. ಆ್ಯಂಡ್ ವಿಡಿಯೋನ ಹಾಕ್ತಿದ್ದೀನಿ. ಸೊ ನೋಡ್ಬೋದು, ಯಾರು ನೋಡಿಲ್ಲ ಹೋಗಿ ನೋಡಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಹಾಕುವಂಥ ಸಮಯ. ವಾಟ್ ಶುಡ್ ಐ ಈಟ್ ಫಾರ್ ಲಂಚ್ ಅಂತ. ವಾವ್, ನನ್ನ ಎಷ್ಟು ಜನಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಹೋಮ್ ಫುಡ್ ಅಂತ ಹಾಕಿದ್ದೀರಾ. ನನಗೂ ಅದು ಬೇಕಿದ್ದು. ನಾನು ಭಯ ಆಗ್ಬಿಟ್ಟಿತ್ತು, ಶರಿಯ ಏನು ಹೇಳ್ಬೋದು, ಅಯ್ಯೋ ಇನ್ನು 3 ಅದು ಅಂದರೆ ಎಲ್ಲ ಜಂಕೆ ಅದಲ್ಲ, ಆ ಜಂಕ್ ತಿನ್ನಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ಹೋಮ್ ಫುಡ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾವು ಹೋಮ್ ಫುಡ್ನೇ ತಿನ್ನೋಣ. ಈಗ ಆ್ಯಕ್ಚುಲಿ ಚಿಕನ್ ಖಾಲಿಯಾಗಿದೆ. ಚಿಕನ್ ನಾನು ತಿನ್ನಬೇಕಿರೋದು ಮಧ್ಯಾಹ್ನ. ಸೊ ಅದಕ್ಕೂ ಮುಂಚೆ ರೆಡಿ ಆಗೋಣ. ಆಚೆ ಹೋಗೋದಿದೆ, ಅದೇನಕ್ಕೆ ಅಂತ ಒಂದು ಆಪ್ಷನ್ ಹಾಕ್ತೀನಿ, ಚೆಕ್ ಮಾಡಿ. ಏನಂದರೆ ಇವಾಗಿನ ಆಪ್ಷನ್ಸ್ ಬಂದು ನಾನು ಈಗ ಏನು ಹಾಕೋಬೇಕು ಅಂದರೆ ದಿ ಔಟ್ಫಿಟ್, ಯಾವ ಔಟ್ಫಿಟ್ ಅಂತ. ಓಕೆ ಓಕೆ, ಹೋಗೋಣ, ರೆಡಿ ಆಗೋಣ. ನೀನು ರೆಡಿ ಆಗೋ ಬೇಗ. ಟ್ರೆಡಿಷ್ನಲ್ ಅಂತ ಚೂಸ್ ಮಾಡಿರೋದ್ರಿಂದ ಒಂದು ಟ್ರೆಡಿಷ್ನಲ್ ವೇರ್ನ ಹಾಕ್ಕೋಬೇಕು. ಓಕೆ, ಜಸ್ಟ್ ನಾನು ಫ್ರೇಮಿಂದ ಔಟ್ ಆಗ್ತೀನಿ, ಆಮೇಲೆ ಫ್ರೇಮಿಂದ ಇನ್ನು ಹಾಕ್ತೀನಿ. ಓಕೆ, ಸಿ ಆಲ್ ಒಂದು ಟ್ರೆಡಿಷ್ನಲ್. ಓಕೆ, ಸೊ ಇದೆ ಆ್ಯಕ್ಚುಲಿ ಇದು ಇವತ್ತಿನ ಔಟ್ಫಿಟ್. ಸೊ ಜೀನ್ಸ್ ಹಾಕಿದ್ದೀನಿ ಆ್ಯಂಡ್ ಇದು ಒಂಚೂರು ಕ್ಲೋತ್ ಏನು ಹೇಳ್ತಾರೆ, ಸ್ವಲ್ಪ ತಿಕ್ಕಿರೋದ್ರಿಂದ ಈಗ ಆಚೆ ಬರೀ ಚಳಿ ಅನ್ನಿಸ್ತದೆ ನನಗೆ. ಸೊ ಅದಕ್ಕೋಸ್ಕರ ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬೇರೆ ಚೂಡಿದಾರ ನನ್ನ ಹತ್ರ ಸ್ಲೀವ್ಲೆಸ್ ಇರೋದು, ಸೊ ಸ್ಲೀವ್ಲೆಸ್ ಬೇಡ ಅಂತ. ಹಾಂ, ಫಸ್ಟ್ ವಿತೌಟ್ ಮೇಕಪ್ ಅಂತಲೇ ಬಂದಿದೆ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ವಿತೌಟ್ ಮೇಕಪ್ ಅಂತಲೇ ಬರೋದು. 15 ಓಟ್ಸ್ 100ಗೆ ಸ್ಟಾಪ್ ಮಾಡೋಣ. 16, 19, 26, 30 ಹಾಗೆ ಒಂದು ಚೂರು ಟಚಪ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ನೋಡಿ ಬರ್ತೀನಿ. ಓಕೆ, ಸೊ ಪ್ಲ್ಯಾನ್ ಚೇಂಜ್ ಆಗಿದೆ. ಆ ಒಂದು ಡ್ರೆಸ್ನ ಚೇಂಜ್ ಮಾಡಿದ್ದೀನಿ ಬಿಕಾಸ್ ನನಗೆ ಯಾಕೋ ಸೂಟ್ ಆಗ್ತಿಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಹೀಗೆ ಹಾಕ್ಕೊಂಡೆ ಆ್ಯಂಡ್ ಆ ಡ್ರೆಸ್ಸಿಗೆ ಸೂಟ್ ಆಗ್ತಿದ್ದಲ್ಲ. ಸೊ ನಾನು ಇದೊಂದು ಹಾಕ್ಕೊಂಡೆ, ಚೂಡಿದಾರ್ ಆ್ಯಂಡ್ ಜೀನ್ಸ್. ಸೊ ಈ ಡ್ರೆಸ್ಸು ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಮೆನ್ಷನ್ ಮಾಡ್ತೀನಿ, ಸ್ಟೋರಿಯಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಡ್ರೆಸ್ ಲಿಂಕ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಈಗ ಇನ್ನೊಂದು ಸ್ಟೋರಿನ ಹಾಕಬೇಕು, ನಾನು ಎಲ್ಲಿಗೆ ಹೋಗಬೇಕು ಅಂತ. ನೀವೆಲ್ಲ ಹೇಳಿದಾಗೆ ಹೋಮ್ ಫುಡ್ ಅಂತ ಹೇಳಿದ್ದೀರಾ. ಸೊ ಹೋಮ್ ಫುಡ್ ತಿಂತಾಯಿದ್ದೀನಿ, ಚಿಕನ್ ಹಾಗೂ ರೈಸ್ ಬಾತ್ ಅಪ್ಪ ಮಾಡಿದರು ಬೆಳಗ್ಗೆ. ಸೊ ಅದನ್ನೇ ತಿಂತಾಯಿದ್ದೀನಿ. ಆಗಿನ ಕ್ವೆಶನ್ನ ಕೇಳಿದ್ದೀನಿ, ವಾಟ್ ಶಾಲ್ ಐ ಅಪ್ಗ್ರೇಡ್ ಅಂತ. $56 ಫಾರ್ ಕಾರ್. ಯಾಕೆಲ್ಲರೂ ಕಾರ್ ಹೇಳ್ತಿದ್ದಾರೆ? ಓಕೆ, ನನ್ನ ಕಾರ್ನ ಸೇಲ್ ಮಾಡಿದೆ ಅಂತ ಹೇಳಿದಕ್ಕೆ ಸೊ ಸ್ವೀಟ್. ಓಕೆ, ಈಗ ಎಲ್ಲರೂ ಕಾರ್ ಅಂತಲೇ ಹೇಳಿರೋದ್ರಿಂದ ಆ್ಯಕ್ಚುಲಿ ನನ್ನ ಕಾರ್ನ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಯಾವುದು ಅಂತ ಹೇಳಲ್ಲ ಬಿಕಾಸ್ ಅದು ನಿಮಗೆಲ್ಲ ಸರ್ಪ್ರೈಸ್. ಅದು ನನ್ನ ತುಂಬ ದಿನದಿಂದ ಆಸೆ. ಅಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ನಂಗೆ ಅದೇ ಕಾರ್ ತೊಗೋಬೇಕು ಅನ್ನೋದೊಂದು ಡ್ರೀಮ್ ಇತ್ತು. ಈಗ ಅದು ತೊಗೋತಾ ಇದ್ದೀನಿ. ಫುಲ್ ಹ್ಯಾಪಿ.
ಸೊ 2025 ಫುಲ್ ಹ್ಯಾಪಿ ಅನ್ನೋ ಥರ. ನೆಕ್ಸ್ಟ್ ಒನ್ ಫೋನ್ ಅಂತ ಹೇಳಿದ್ದೀರಾ. ಫೋನ್ ಆ್ಯಕ್ಚುಲಿ ನಾನು ರೀಸೆಂಟಾಗಿ 16 Pro ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ 17 ಬಂದಾಗ ಪಕ್ಕ ಅಪ್ಗ್ರೇಡ್ ಮಾಡ್ತೀನಿ. ಸೊ ಈಗ 16 Pro ಇದೆ. ನಾನು ಆ್ಯಕ್ಚುಲಿ ನಂದು ಹಳೆ ಫೋನ್ 14 Pro ಇದ್ದಿದ್ದು ಅದು ಬಿದ್ದು ಒಡೆದೋಯ್ತು. ಬ್ಯಾಕ್ ಸೈಡ್ ಫುಲ್ ಗ್ಲಾಸ್ ಇರುತ್ತಲ್ಲ, ಅದು ಫುಲ್ ಪೀಸ್ ದಮ್ಮಾರ್. ಅವತ್ತು ಇದು ಟ್ರಿಪ್ ಹೋಗಿದ್ದಲ್ಲ ಆ ಟೈಮಲ್ಲಿ. ಆಯಿತು. ಆ್ಯಂಡ್ ನೆಕ್ಸ್ಟ್ ಒನ್ ಇರೋದು ಕ್ಯಾಮರಾ 183ವರೆಗೂ ಇದೆ. ಸೊ ಬಟ್ ಕಾರ್ ಈಗ 307 ಓಟ್ಸ್ ಬಂದಿದೆ. ನೈಸ್. ಸೊ 183 ಓಟ್ಸ್ ಫಾರ್ ಕ್ಯಾಮರಾ. ಲ್ಯಾಪ್ಟಾಪ್ಗೆ ಯಾರೂ ಹಾಕಿಲ್ಲ, ಬಟ್ ಲ್ಯಾಪ್ಟಾಪ್ ಇದೆ. ಆ್ಯಂಡ್ ಅಪ್ಗ್ರೇಡ್ ಈಗ ಸದ್ಯಕ್ಕೆ ಬೇಡ. ಸೊ ಕ್ಯಾಮ್ರಾನೇ ಅಪ್ಡೇಟ್ ಮಾಡೋಣ, ಬಿಕಾಸ್ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅಲ್ವಾ. ಓಕೆ, ಈಗ ಕ್ಯಾಮ್ರಾ ಥರ ಆಚೆ ಹೋಗಬೇಕು. ಬಟ್ ನನ್ನ ಹತ್ರ ಈಗ ಕಾರಿಲ್ಲ, ಕಾರಲ್ಲಿ ಹೋಗೋಕ್ಕೆ. ಅದಕ್ಕೋಸ್ಕರ ಈಗ ಸಬ್ಸ್ಕ್ರೈಬರ್ಸ್ನ ಕೇಳೋಣ ನಾನು ಯಾವುದ್ರಲ್ಲಿ ಹೋಗಬೇಕು ಅಂತ. ಓಕೆ, ತುಂಬ ಜನ ಮೆಟ್ರೋ ಅಂತ ಹೇಳಿರೋದಕ್ಕೆ ಮೆಟ್ರೋದಲ್ಲೇ ಹೋಗೋಣ. ತುಂಬ ದಿನ ಆಗಿದೆ ನಾನು ಮೆಟ್ರೋದಲ್ಲಿ ಹೋಗಿ. ಲಿಲ್ಲಿ ಬಾ ನೀನು. ಸೊ ಈಗ ಆಟೋ ಬಂದಿದೆ, ನೋಡ್ತಾ ಇದ್ದೀನಿ. ಗೋಯಿಂಗ್ ನಾ. ಹಾಂ ಬಾ ನಯನ ಬಾ ಬರ್ಯಾ. ಓಕೆ ನಯನ ಹಾಯ್. ಸೊ ಈಗ ಹೊರಡ್ತಾ ಇದ್ದೀವಿ, ಆಟೋ ಬಂದಿದೆ. ತುಂಬ ದಿನ ಆದಮೇಲೆ ಮೆಟ್ರೋ ಸ್ಟೇಷನ್ ನಾನು ಬಂದಿರೋದು. ಎಕ್ಸಿನ್ ಆಗಿತ್ತು. ನಾನು ಬರ್ತಾ ಇರ್ತಾಳೆ, ಬಟ್ ನಾನು ಮೆಟ್ರೋ ಆಲ್ಮೋಸ್ಟ್ ಆಯ್ತು ಒಂದು 1 year ಆಗ್ತದಂತ ಅನಿಸುತ್ತೆ. ಬಂದು 2 years ಆಯಿತು ಆಲ್ಮೋಸ್ಟ್ ನಾನು ಮೆಟ್ರೋದಲ್ಲಿ ಬಂದು. Please mind the gap while deboarding. ಸ್ವಚ್ಛ ಇದು ಆ್ಯಕ್ಚುಲಿ ಎಷ್ಟು ರಶ್ ಇದೆ ಅಂದರೆ, ನಾವು ಲೈನಲ್ಲಿ ನಿಂತಿದ್ವಿ, ಫುಲ್ ತುಂಬ್ಕೊಬಿಟ್ರಂತ ನಾವು ಆಚೆನೇ ಬಂದಿದ್ವಿ. ಲೈಕ್ ಫುಲ್ ರಶ್. ಟ್ರೈನ್ ಹೋಗುತ್ತೆ ಅಂತ ಓಡ್ ಬಂದು ನಿಂತಿದ್ದಾರೆ ಅವಾಗ. ಸೀರಿಯಸ್ಲಿ ತಳ್ಳೋದ್ರು ಎಲ್ಲ ಸೇರಿ. ನಾ ಅಂತ ಸೈಡಿಗೆ ಬಂದೆ. ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ. ಸೆಕ್ಯೂರಿಟಿ ಅನ್ನೋದೆಲ್ಲ ಏನೂ ಇಲ್ಲ. ಮೆಟ್ರೋ ಸ್ಟೇಷನ್ ನೀಟಿರುತ್ತಂತ ಬಂದೆ ಅಂದರೆ ಸ್ವಲ್ಪ ಡಿಸಿಪ್ಲಿನ್. ಅಟ್ಲೀಸ್ಟ್ ದೇರ್ ಇಸ್ ನೋ ಡಿಸಿಪ್ಲಿನ್. ಮೋಸ್ಟ್ಲಿ ಒಂದು ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಎಲ್ಲ ತಳ್ಕೊಂಡು ಹೋಗೋಂಥವ್ರು ಮೆಟ್ರೋದಲ್ಲಿ ನಾನು ಇವತ್ತು ಬಂದಿದ್ದೀನಿ. ಐ ಡೋಂಟ್ ನೋ ಈ ಥರ ಎಷ್ಟು ಜನ ಕಷ್ಟಪಡ್ತೀರಂತ. ರಿಯಲಿ ಆ್ಯಟ್ಸ್ ಆಫ್ ಟು ಇವ್ರು ದಿನ ಓಡಾರೋರಿಗೆ. ಬಟ್ ನನಗಂತೂ ಆಗಲ್ಲ, ಇದೇ ಲಾಸ್ಟ್. ಐ ಆಮ್ ನಾಟ್ ಕಮಿಂಗ್ ಹಿಯರ್. ಅಡಿಗೆ ಕರ್ಕೊಂಡ್ಬಂದಿದ್ದಾಳೆ ಹಂಗಲೇ ಕಾಫಿ ಆದಂಗೆ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ನಿಜವಾಗ್ಲೂ ಯಾವ ಕಡೆ ಗೊತ್ತಿಲ್ಲ. ನೋಡಪ್ಪ ಈಗ ನಾಯಿ ಯಾವ್ದಾರು ಅಟ್ಟಿಸ್ಕೊಬಂದು ನೀನು ಬಿಟ್ಬಿಟ್ಟೆ ಓಡೋದು. ನಾನ ಎಂತ ಮೂಡಿ ಇದು ಯಾವುದೋ ಗಲ್ಲಿಗೆ ಬಂದಿದ್ದೀವಿ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಿಜ ಹೇಳ್ಬೇಕು ಅಂದರೆ ತುಂಬ ಕಷ್ಟ ಇದರಲ್ಲಿ ಮೆಟ್ರೋದಲ್ಲಿ ಓಡಾಡೋದು. ಫೈನಲಿ ಆಟೋದಲ್ಲಿ ಹತ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 2.8 kilometers ಇದೆ, ಅಷ್ಟೇ ಇರೋದು ಅಂತ ಆಟೋ ತೊಗೊಂಡೆ. ಬಿಕಾಸ್ ಇದಾದಮೇಲೆ ಮೆಟ್ರೋ ಇಲ್ಲ ಅಲ್ಲಿಗೆ, ಆ ಜಾಗಕ್ಕೆ, ಕ್ಯಾಮ್ರಾ ಸ್ಟೋರ್ಗೆ. ಅದಕ್ಕಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದು ಮಾಸ್ಕ್ ಬೇರೆ ನನಗೆ ಉಸಿರಾಡೋಕ್ಕಾಗ್ತಾ ಇಲ್ಲ. ಬೇಗ ಹೋಗಿ ಕ್ಯಾಮ್ರಾ ಎಲ್ಲ ತೊಗೊಂಡು ಮನೆಗೆ ಫಸ್ಟ್ ಹೋಗಬೇಕು. ನಾನು ಫಸ್ಟ್ ಇದನ್ನ ನೋಡೋ ಒಂದು ಅದೃಷ್ಟ ಸಿಕ್ತು ನನಗೆ. ರೀಸೆಂಟಾಗಿ ಇದನ್ನೆಲ್ಲ ಇದು ಮಾಡಿದ್ದಾರೆ. ಅಂದರೆ ಈಗ ಯಾರ್ಯಾರಿಗೆ ಕನ್ನಡ ಬರೋಲ್ಲ ಅವರೆಲ್ಲ ಇದನ್ನ ನೋಡಿ ಓದ್ಬೋದು ಅಂತ. ಇದು ಇನ್ಸೈಡ್ ಔಟು, ಇದು ಔಟ್ಸೈಡ್ ಔಟು. ಸೊ ಯೂಶ್ವಲಿ ನಾನು ಇಲ್ಲೇ ಒಂದು ಕ್ಯಾಮ್ರಾ ತೊಗೊಳೋದು. ಫಸ್ಟ್ ಕ್ಯಾಮ್ರಾ ಇಲ್ಲೇ ತೊಗೊಂಡು ಆ್ಯಂಡ್ ಈಗ ಮತ್ತೆ ಇಲ್ಲೇ ತೊಗೊಳ್ಳೋಣ ಅಂತ. ಲೆಟ್ಸ್ ಸಿ ಯಾವುದಿದೆ ಅಂತ. ಒಂದು ಕ್ಯಾಮ್ರಾ ಕ್ವಾಲಿಟಿನ ನೋಡ್ತಾ ಇದ್ದೀವಿ. ಬಟ್ ದಿಸ್ ಈಸ್ 4 times ಬೆಟರ್ ದೆನ್ ನನ್ನ ಹಳೆ ಕ್ಯಾಮ್ರಾ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಚೆಕ್ ಮಾಡೋಣ. ಈಗ ಈ ಕಡೆ ಇದನ್ನು ಚೆಕ್ ಮಾಡೋಣ. ಸಿ ನಾನು ಇಲ್ಲಿ ತೋರಿಸು. ಓಕೆ ಸಿ, ಇದು ಆ್ಯಕ್ಚುಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ನಂಗೆ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈವನ್ ಇದನ್ನ ಇದು ಫೋಕಸಿಂಗ. ಓಕೆ, ಸೊ ನಾನು ತೊಗೋತಿರೋ ಕ್ಯಾಮ್ರಾ ಇದೆ. ಓಕೆ, ಆಲ್ಫಾ A7 IV ಸೋನಿ.
ಇಲ್ಲಿ ಇನ್ನೂ ಎಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾಸ್ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಮೂವಿ ಕ್ಯಾಮೆರಾಸ್, ಸಿನಿಮಾ ಕ್ಯಾಮೆರಾಸ್. ಏ ಹಾಯ್, ಈಗಷ್ಟೇ ಮನೆಗೆ ಬಂದೆ. ಮನೆಗೆ ಬಂದು ಈಗ ಊಟ ಮಾಡಬೇಕು. ಆ್ಯಂಡ್ ಸ್ಟೋರಿ ಹಾಕಿದ್ದೆ ವಾಟ್ ಶುಡ್ ಐ ಈಟ್ ಅಂತ. ಎಲ್ಲರೂ ಹೋಮ್ ಫುಡ್ ಅಂತ ಚೂಸ್ ಮಾಡಿದರು. ಅದಕ್ಕೋಸ್ಕರ ಇವಾಗ ಮನೇಲೇ ತಿಂತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮನೇಲೇ ತಿನ್ನಿ ಅಂತ ಹೇಳಿರೋದಕ್ಕೆ. ನಂಗೆ ಆಚೆ ತಿನ್ನೋಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ, ಯಾಕಂದರೆ ಹೊಟ್ಟೆ ನೋವು ಬರುತ್ತೆ. ಆ್ಯಂಡ್ ಏನೋ ಡಯೆಟ್ಲಲ್ಲಿ ಇರೋದ್ರಿಂದ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಸ್ಟಮಕ್ ಇನ್ಫೆಕ್ಷನ್ ಆಗುತ್ತೆ ನನಗೆ ಬೇಗ. ಸೊ ಅದಕ್ಕೋಸ್ಕರ ನಾನು ಆಚೆ ತಿನ್ನಲ್ಲ. ಥ್ಯಾಂಕ್ ಯು ಆಲ್ ಫಾರ್ ಚೂಸಿಂಗ್ ಇಟ್. ಹಾಗೆ ಇದೊಂದು ಡಿಫ್ರೆಂಟ್ ಚಿಕನ್. ಹಾಗೆ ಇದು ಚಿಕನ್ ಬ್ರೆಸ್ಟ್ ಪೀಸ್, ಇದು ವಿತ್ ಸ್ಕಿನ್ ಇದೆ. 2 ಪೀಸ್ ನನ್ನ ತಂಗಿ ಮಾಡಿದ್ಲು ಅಂತ. ಆ್ಯಂಡ್ ಇದು ದಾಲ್. ಅಷ್ಟೇ ಇವತ್ತಿನ ನನ್ನ ಡಿನ್ನರ್. ಹಾಯ್. ಸೊ ಲಾಸ್ಟ್ ಪೋಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಸ್ಟೋರಿ ಹಾಕ್ತಾಯಿದ್ದೀನಿ. ಸಬ್ಸ್ಕ್ರೈಬರ್ಸ್ ಚೂಸ್ ಮೈ ಡೇ ಅಂತ. ವೆನ್ ಶುಡ್ ಐ ಪೋಸ್ಟ್ ದಿಸ್ ವ್ಲಾಗ್ ಅಂತ ಕೇಳಿದ್ದೀನಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ಒಂದು ವ್ಲಾಗ್ನ. ಅಷ್ಟು ಏನೇನೋ ಸರ್ಕಸ್ ಮಾಡಿ ಮೆಟ್ರೋಲೆಲ್ಲ ಹೋದೆ. ಅದು 2 ಇಯರ್ಸ್ ಆದಮೇಲೆ ನಾನು ಮೆಟ್ರೋಲ್ ಹೋಗಿದ್ದು. ಸೊ ಲಾಸ್ಟ್ ಯಾವ ವಿಡಿಯೋ ಹಾಕಿದ್ದು? ಓಕೆ, ಟಾಕ್ಸಿಕ್ದು ಬಿಹೈಂಡ್ ದಿ ಸೀನ್ ಹಾಕಿದ್ದೆ. ಅದರಲ್ಲಿ ಏನೇನು ಕ್ವೆಶನ್ಸ್ ಇದೆ ನೋಡೋಣ. Hi sis, your fans and subscribers are so happy because in your busy time you're answering our questions. Thank you so much for that. Thank you so much. I would love to answer your questions. And yeah, thank you. Okay, ಅನನ್ಯ SM ಅವ್ರು ಹೇಳಿರೋದು ಡೂ ಲ್ಯಾಟಿನ್ ಮೇಕಪ್ ಚಾಲೆಂಜ್. ಖಂಡಿತವಾಗ್ಲೂ ನಾಳೆ ಮಾಡ್ತೀನಿ. ಖುಷಿ ಗೌಡ ಅನ್ನೋರು ತುಂಬ ಉದ್ದ ಮೆಸೇಜ್ ಹಾಕಿದ್ದಾರೆ. ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಐ ವಾಸ್ ಯು ಡೋಂಟ್ ನೋ ಹೌ ಮಚ್ ಐ ಲವ್ ಯು ಅಂತ. ಓಕೆ, ಹಾಗೆ ಸೊ ಅವರು ನನ್ನ ಗೋಪಾಲನ್ ಮಾಲಲ್ಲಿ ಮೀಟ್ ಮಾಡಿದರು. ಶಿ ವಾಸ್ ಸೋ ಸ್ವೀಟ್. ಆ್ಯಂಡ್ ಅವ್ರ ಜೊತೆ ಫ್ರೆಂಡ್ಸು ಇದ್ದರು. ಎಲ್ಲರೂ ತುಂಬಾ ಚೆನ್ನಾಗಿ ಬಂದು ಮಾತಾಡ್ಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಬಂದು ಮಾತಾಡಿದ್ದಕ್ಕೆ. ಓಕೆ, ವರ್ಷಾ ಗೌಡ ಅವ್ರು ಹೇಳಿದ್ದಾರೆ ಹಾಯ್ ಸಿಸ್, ಸ್ಲೋಮೋ ವೀಡಿಯೋಸ್ ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿ. ಓಕೆ, ಸ್ಲೋಮೋ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ನಿಮಗೆ ಯಾವ ಥರ ಬೇಕು ಅಂತ ಹೇಳಿ. ಒಂದು ನಾರ್ಮಲ್, ಅದೇ ಈಗ ಲಿಪ್ಸಿಂಗ್ ಮಾಡ್ತಾ ಸ್ಲೋ ಮೋಷನ್ ಇದೆ. ಬಿಟ್ಟರೆ ಟ್ರಾನ್ಸಿಷನ್ ಮಾಡಿ ಸ್ಲೋಮೋ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ಅದನ್ನೇ ಮಾಡ್ತೀನಿ. ನೀವು ಯಾವಾಗಾದರೂ ಮೇಕಪ್ ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡಿದಾಗ ಆ ವಿಡಿಯೋ ಚೆನ್ನಾಗಿ ಬರದೆ ಡಿಲೀಟ್ ಮಾಡಿರೋದಿದೆಯಾ? ಯಾಕೆ ಈ ಕ್ವೆಶನ್ ಕೇಳಿದೆ ಅಂದರೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಮೇಕಪ್ ಹಾಕಿ ವೇಸ್ಟ್ ಆಗಿದೆಯಾ ಅಂತ. ಮುಂಚೆ ಆಗಿತ್ತು, ಆಗ ಇನ್ನೂ ನಾನು ಕಲಿತಾ ಇದ್ದೆ. ಆದರೂ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಡಿಲೀಟ್ ಮಾಡಿದೆ. ಬಟ್ ಈಗ ಅದು ಚೆನ್ನಾಗಿ ಬಂದರೂ ಚೆನ್ನಾಗಿ ಬರದೇ ಹೋದ್ರೂ ನಾನು ಅಷ್ಟೇ ಎಫರ್ಟ್ ಹಾಕಿರ್ತೀನಿ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಇಷ್ಟಪಡೋದು ಬಿಡೋದು ನಿಮಗೆ ಬಿಟ್ಟಿತ್ತು ಅಂತ. ಸೊ ಆ ಥರ ಡಿಲೀಟ್ ಮಾಡಿರೋದು ಇದೆ ಆಗ, ಲಾಂಗ್ ಬ್ಯಾಕ್. ಐ ಹೋಪ್ ನೀವು ಈ ಒಂದು ಡಿಫ್ರೆಂಟ್ ವಿಡಿಯೋನ ಇಷ್ಟಪಟ್ರಿ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದು ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಮಾಡಬೇಕು ಅಂತ ಇದ್ದೀನಿ. ಯಾವುದು ಅನ್ನೋದನ್ನ ಆದಷ್ಟು ಬೇಗ ಹೇಳ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಐ ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ಕೀಪ್ ಲವಿಂಗ್ ಮೀ. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಓಕೆ, ಬಾಯ್. ಟೇಕ್ ಕೇರ್.